ಅಪ್ಪ ವಾಸ್ ಒನ್ ಆಫ್ ದ ಫ್ಯೂ ವೆರಿ ಲಕ್ಕಿ ಪೀಪಲ್. ನಾನು ಯಾವತ್ತೂ ಅಪ್ಪಂಗೆ ಹೇಳ್ತದೆ, ನೀವು ತುಂಬ ಲಕ್ಕಿಪ್ಪ ಅಂದರು. ಲಕ್ಷಾಂತರ ಜನರು ಬರ್ತಾರೆ ಸಿನಿಮಾ ಇಂಡಸ್ಟ್ರೀಲಿ ನಾವು ಅಚೀವ್ ಮಾಡಿ ದೊಡ್ಡವರಾಗಬೇಕು ಅಂದ್ಬಿಟ್ಟು ಎವ್ರಿ ಡೇ. ಎಲ್ರಿಗೂ ಸಕ್ಸಸ್ ಸಿಗಲ್ಲ. ಒಂದು ಸಲ ಜನರಿಗೆ ವೆದರ್ ನೀನು ಯು ಆರ್ ಲುಕಿಂಗ್ ಗುಡ್, ಯು ಆರ್ ಸ್ಮಾರ್ಟ್ ಲುಕಿಂಗ್ ಆರ್ ಯು ಆರ್ ಬ್ಯೂಟಿಫುಲ್, ಅದೆಲ್ಲ ಇಲ್ಲ. ಯು ಆರ್ ಲೈಕ್ಡ್, ಪೀಪಲ್ ಲೈಕ್ ಯು ಅಂದರೆ ನೀನು ಹೆಂಗಿದ್ರು ಓಕೆ ನಮಗೆ. ಅಷ್ಟೊತ್ತಿಗಾಗಲೇ ಗುರು ಶಿಷ್ಯರು, ನ್ಯಾಯ ಎಲ್ಲಿದೆ, ಪ್ರಚಂಡ ಕುಳ್ಳ, ಪ್ಯಾರಲಲಿ ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರ್ಸ್ಗಳು ಅಪ್ಪನ ಬ್ಲಾಕ್ ಬಸ್ಟರು ಬ್ಲಾಕ್ ಫ್ಲಾಪ್ಸ್ ಎರಡೂ ಆಯಿತು. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣಿ. ಒಂದ್ ಫ್ರೆಂಡ್ಸ್ ಯಾರು ಇಂಡಸ್ಟ್ರಿನಲ್ಲಿ? ಯಾಕಂದ್ರೆ ಒಂದು ಜನಸಾಮಾನ್ಯಳಾಗಿ ಕೇಳೋದಾದ್ರೆ ಇವತ್ತಿಗೆ ವಿಷ್ಣು ಸರ್ ಅವೆಲ್ಲ ಒಂದಷ್ಟು ಮಾತಾಡ್ತಾರೆ, ಬಟ್ ಹೇಗಿತ್ತು ಅವತ್ತಿನ ದೋಸ್ತಿಗಳು? ಅಪ್ಪ ಗಾಟ್ ಕಂಫರ್ಟಬಲ್ ವಿತ್ ವಿಷ್ಣುವರ್ಧನ್ ಅಂಕಲ್. Any film, any story we listen, the hero face will automatically turn into uncle. If you see, 90% of the films with Dwarkish Chitra made, even though with some other actor, you can see that role was tailor-made for uncle. ಜತೆಯಾಗಿ ನಾವು ಬಂದರೆ, ಒಂದಾಗಿ ನಾವು ನಿಂತರೆ, ಎದುರಲ್ಲಿ ನಿಲ್ಲೋರು ಯಾರು? ಅದೇ ಅಪ್ಪನ ಹಾಡುಗಳು ಎಷ್ಟೊಂದು ಇವತ್ತಿಗೂ ಇಟ್ಸ್ ಲೈಕ್ ಒಂದು ರೆಕನರ್. ನನ್ನ ಫೇವ್ರೆಟ್ ಇಸ್ ಪ್ರೇಮ ಪ್ರೀತಿ ನನ್ನುಸಿರು. ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಆಗಿನ ಕಾಲದಲ್ಲಿ ದ ಲಿರಿಕ್ಸ್ ಇನ್ ಅ ಸಾಂಗ್ ಹ್ಯಾಡ್ ಟು ಬಿ ಸಮಥಿಂಗ್ ಸೆನ್ಸಿಬಲ್, ನಾಟ್ ಸೆನ್ಸೇಷನಲ್. ಅವಾಗ ವಿ ಹ್ಯಾಡ್ ಎ ವೆರಿ ವೆರಿ ಗ್ರೇಟ್ ಲಿರಿಸಿಸ್ಟ್ ಕಾಲ್ಡ್ ಮಿಸ್ಟರ್ ಚಿ ಉದೇಶ್. That kind of writers, we could make that kind of songs and cinema. ಯು ಡೋಂಟ್ ವೇರ್ ಲೆಗಸಿ ಲೈಕ್ ಅ ಕ್ರೌನ್, ಬಟ್ ಯು ಕ್ಯಾರಿ ಇಟ್ ಲೈಕ್ ಅ ಕಾಂಪಸ್. ಈ ಮಾತನ್ನು ಕೇಳಿದ ತಕ್ಷಣ ಈ ಒಂದು ಹೆಸರೇನಿದೆ, ಇದು ಯಾವುದೋ ಒಂದು ಎಂಡ್ ಕ್ರೆಡಿಟಲ್ಲಿ ಅಥವಾ ಯಾವುದೋ ಒಂದು ಸಿನಿಮಾ ಬ್ಯಾನರ್ ಆಗಿ ಉಳಿಯುವಂಥ ಒಂದು ಹೆಸರಲ್ಲ, ದಶಕಗಳ ಕಾಲ ಜೇಂಕರಿಸಿರುವಂಥ ಒಂದು ಹೆಸರು. ಇಂಥ ಹೆಸರಿನ ಹಿಂದೆ ಇರುವಂತಹ ಒಂದು ವ್ಯಕ್ತಿ ಅಥವಾ ಆ ಒಂದು ಲೆಗಸಿ ಮಧ್ಯರೂ ತಮ್ಮತನವನ್ನು, ತಮ್ಮ ಛಾಪನ್ನು ಮೂಡಿಸೋಕೆ ಅಂತ ಹೊರಟು 54ನೇ ವರ್ಷದಲ್ಲಿ ದ್ವಾರಕೀಶ್ ಚಿತ್ರ ಆ ಒಂದು ಬ್ಯಾನರನ್ನು ಟಾರ್ಚ್ ಬೇರರ್ ಆಗಿ ಆ್ಯಸ್ ಅ ಹ್ಯೂಮನ್, ಆ್ಯಸ್ ಅ ಫಿಲ್ಮ್ ಮೇಕರ್, ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಟ್ಯಾಲೆಂಟ್ ಮ್ಯಾನೇಜರ್ ಆ್ಯಂಡ್ ಆಸ್ ಸಂಬಡಿ ಹೂ ಕ್ಯಾನ್ ರೀಡ್ ಥ್ರೂ ಹ್ಯೂಮನ್ಸ್ ಆ್ಯಂಡ್ ಸ್ಟಿಲ್ ರಿಟೇನ್ ದ ಹ್ಯೂಮನ್ ಇನ್ ಹಿಮ್ ಅಂತ ನಾನು ಯಾರು ನೋಡಿದರೆ ಈ ಒಂದು ನನ್ನ ಜರ್ನಿನಲ್ಲಿ ಇಟ್ ಹ್ಯಾಸ್ ಟು ಬಿ ಒನ್ ಆ್ಯಂಡ್ ಓನ್ಲಿ ಯೋಗಿ ದ್ವಾರಕೀಶ್ ಅವರು. ಯೋಗಿ ಸರ್, ಐ ಡೋಂಟ್ ನೋ ಹೌ ದ ವರ್ಲ್ಡ್ ಕಾಲ್ಸ್ ಯು, ಐ ಥಿಂಕ್ ಐ ವುಡ್ ಆಲ್ವೇಸ್ ಲವ್ ಟು ಕಾಲ್ ಯು ಯೋಗಿ ಸರ್. ಸರ್, ಮೊದಲನೇದಾಗಿ ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಇನ್ಫ್ಲೂಯೆನ್ಸ್ ಅಂದರೆ ಆ ವಯಸ್ಸಲ್ಲಿ ನಿಮಗೆಲ್ಲ ಗೊತ್ತಾಗೋಕ್ಕೆ ಎಷ್ಟು ಟೈಮ್ ಬೇಕಾಯಿತು? ನೀವು ದ್ವಾರಕೀಶ್ ಸರ್ ಅವ್ರ ಮಗ, ಅಂಥ ಒಂದು ಫ್ಯಾಮ್ಲಿನಲ್ಲಿ ಹುಟ್ಟಿದ್ದೀರಾ ಅಂತ. ಯಾರೇ ಆಗಲಿ 10-12 ವರ್ಷ ಬೇಕೇ ಬೇಕು. ಫಸ್ಟ್ 10-12 ವರ್ಷ ನಮಗೇನು ಅರ್ಥ ಆಗಲ್ಲ. ಹೇಳ್ತಾರೆ, ಕೇಳ್ತೀವಿ, ಅದೇನು ಅಂತ ಗೊತ್ತಾ ಅಂತ ಅಂದ್ಬಿಟ್ಟು ಹೊಟ್ಟೋಗ್ತಾ ಇರ್ತೀವಿ. ಲಾಜಿಕಲ್ ರೀಸನಿಂಗ್ ಶುರು ಆಗದೆ 12 ವರ್ಷ ಆದಮೇಲೆ. ಅದಕ್ಕೆ ನಾನು 14 ವರ್ಷ ತೆಗೆದುಬಿಡು, 40 ವರ್ಷ ಅಂತ ಹೇಳಿದ್ದು ಅದಕ್ಕೇ. ಸೊ ವೆನ್ ಯು ಆರ್ 14-15 ಟೀನೇಜ್ಗೆ ಬಂದಾಗ ಯು ವಿಲ್ ಸ್ಟಾರ್ಟ್ ರಿಯಲೈಸಿಂಗ್ ದಿ ಇಂಪ್ಯಾಕ್ಟ್. ಸೊ ಆವಾಗ ನಮಗೆ 2 ದಾರಿ ಇದೆ. ಒಂದು, ಟೇಕ್ ದ ಫಾದರ್ಸ್ legacy or father's fame, that great power, whatever he has, ಅದನ್ನು ನಾವು ಮಿಸ್ಯೂಸು ಮಾಡ್ಕೋಬೋದು. ಸೊ ಯುವರ್ ಫಸ್ಟ್ ಥಿಂಗ್ ಈಸ್ ದಟ್ ಏಜ್. ಅಲ್ಲಿಂದ ನೀನು ಓಕೆ, ಯು ರಿಯಲೈಸ್ ಯುವರ್ ಫಾದರ್ ಇಸ್ ಎ ಬಿಗ್ ಮ್ಯಾನ್, ತುಂಬ ದೊಡ್ಡ ಮನುಷ್ಯರು, ಅವ್ರ ಮಕ್ಕಳಾಗಿ ನಾವು ಹೆಂಗಿರಬೇಕು ಅನ್ನೋದನ್ನು ಫಸ್ಟು ಅವಾಗೆ. ಅದೇ ABCD ಅದು ನಮಗೆ. ಸೊ ಅಲ್ಲಿ ನಾವು ಯಾವ ಥರ ತೊಗೊತೀವಿ, ಅಲ್ಲಿ ನಮಗೆ ಗೈಡ್ ಮಾಡಿದ್ದು ಅಲ್ಲಿ ಕಮ್ಸ್ ಮೈ ಮದರ್. ಐ ವಾಸ್ 10-12 years ದಟ್ ಟೈಮ್. ಆವಾಗಿಂದ ಇವತ್ತು ತನಕ ಐ ಕ್ಯಾನ್ ವೆರಿ ಪ್ರೌಡ್ಲಿ ಸೇ ಐ ಕ್ಯಾನ್ ಗೋ ಮೀಟ್ ಎನಿಬಡಿ. ಐ ಹ್ಯಾವ್ ಎ ಫ್ರೀ ಎಂಟ್ರಿ ಪಾಸ್. ನಿಜ, ಯಾರೇ ಆಗಿರಲಿ. ದ್ವಾರಕೀಶ್ ಅವರ ಮಗ ಐ ಕ್ಯಾನ್ ಆಲ್ ನನ್ನ ವಿಸಿಟಿಂಗ್ ಕಾರ್ಡ್ ಸೇಸ್ ಯೋಗೀಶ್ ದ್ವಾರಕೀಶ್. ದ್ವಾರಕೀಶ್ವರ ಮಗನ? ಹೌದು ಸರ್, ಬನ್ನಿ ಸರ್.
ಸೊ ದಟ್ ಎಂಟ್ರಿ ಕಾರ್ಡ್ 24/7 365 days, that entry card is because of ಅಪ್ಪ. ದಟ್ ಇಸ್ ದ ಲೆಗಸಿ. ಸೊ ಆ ಥರ ಒಂದು ಲೆಗಸಿ ನಮ್ಮ ಹತ್ರ ಇರಬೇಕಾದ್ರೆ ನಮಗೆ ಆ ವಯಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಹೌ ಆರ್ ವಿ ಗೋಯಿಂಗ್ ಟು ಲೀವ್ ಅಪ್ ಟು ಇಟ್, ಸೇಫ್ ಗಾರ್ಡ್ ಇಟ್. ಅದನ್ನು ಬೆಳ್ಸೋಕ್ಕಾಗಲಿಲ್ಲ ಅಂದ್ರೂ ಹಾಳು ಮಾಡಬಾರ್ದು. ಅಂದರೆ ಅಷ್ಟೊತ್ತಿಗಾಗಲೇ ಗುರು ಶಿಷ್ಯರು, ನ್ಯಾಯ ಎಲ್ಲಿದೆ, ಪ್ರಚಂಡ ಕುಳ್ಳ ವಾಸ್ 83 or 82, 84. 84. ಸೊ ಈ ಥರದೆಲ್ಲ ಸಿನಿಮಾಗಳು ಆಫ್ರಿಕಾದಲ್ಲಿ ಶೀಲಾ ಅದು 84, 85, 86 ಅಲ್ಲಿ ಇದು ರಿಲೀಸ್ 85, ಆಗಿದೆ. 86. ಸೊ ಈ ಥರದೆಲ್ಲ ಪ್ಯಾರಲಲಿ ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟರ್ಸ್ಗಳು ಅಪ್ಪನ ಬ್ಲಾಕ್ ಬಸ್ಟರು, ಬ್ಲಾಕ್ ಫ್ಲಾಪ್ಸ್ ಎರಡೂ ಆಯಿತು. ಸೊ ಅವಾಗೆಲ್ಲ ಮನೆಯಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತಾ, ಹಿಟ್ಟು ಫ್ಲಾಪು ಅಂದರೆ ಮನೆಯಲ್ಲಿ ಯೂಶಲಿ ಏನಾಗ್ತಾ ಇತ್ತು ವಾತಾವರಣದಲ್ಲಿ ಬದಲಾವಣೆ? ಅಪ್ಪ ವಾಸ್ ಒನ್ ಆಫ್ ದ ಫ್ಯೂ ವೆರಿ ಲಕ್ಕಿ ಪೀಪಲ್. ನಾನು ಯಾವತ್ತೂ ಅಪ್ಪಂಗೆ ಹೇಳ್ತೇನೆ, ನೀವು ತುಂಬ ಲಕ್ಕಿಪ್ಪ ಅಂದ್ಬಿಟ್ಟು. ಯಾಕಂದರೆ ಲಕ್ಷಾಂತರ ಜನರು ಬರ್ತಾರೆ ಸಿನಿಮಾ ಇಂಡಸ್ಟ್ರೀಲಿ ನಾವು ಅಚೀವ್ ಮಾಡಿ ದೊಡ್ಡವರಾಗಬೇಕು ಅಂದ್ಬಿಟ್ಟು. ಎವ್ರಿ ಡೇ ದೇರ್ ಆರ್ ಥೌಸಂಡ್ಸ್, ಲ್ಯಾಕ್ಸ್ ಆಫ್ ಪೀಪಲ್ ವಾಂಟ್ ಟು ಬಿಕಮ್ ಬಿಗ್ ಇನ್ ಸಿನಿಮಾ ಆರ್ ಎನಿ ಫೀಲ್ಡ್ ವಾಟ್ ದೇ ವಾಂಟ್ ಟು ಬಿಕಮ್. ಆಯಿತಾ? ಎಲ್ರಿಗೂ ಸಕ್ಸಸ್ ಸಿಗಲ್ಲ. ವೆರಿ ಲಕ್ಕಿ ಫ್ಯೂ ಆರ್ ಗಿವನ್ ಸಕ್ಸಸ್. ಅದರಲ್ಲೂ ಎಸ್ಪೆಷಲಿ ಸಿನಿಮಾದಲ್ಲಿ, ಅದು ಆ್ಯಸ್ ಎನ್ ಆ್ಯಕ್ಟರ್. ನಿನಗೆ ಆ್ಯಸ್ ಎ ಟೆಕ್ನಿಷಿಯನ್ ಟ್ಯಾಲೆಂಟ್ ಇದ್ದರೆ ಇವತ್ತಲ್ಲ ನಾಳೆ ವಿಲ್ ಬಿಕಮ್ ಸಕ್ಸಸ್ಫುಲ್. ಬಟ್ ಆ್ಯಕ್ಟಿಂಗ್ ಅಂತ ಇದೆಲ್ಲ ಅದು ಹಂಗಲ್ಲ. ಬರೀ ಟ್ಯಾಲೆಂಟ್ ಇದ್ದರೆ ಮಾತ್ರ ನೀನು ಸೂಪರ್ ಸಕ್ಸಸ್ ಆಗಲ್ಲ. ಜನನೂ ಕೈ ಹಿಡಿಬೇಕು. ಜನರು ಪೀಪಲ್ ಇವತ್ತು ಎಷ್ಟೊಂದು ಜನರು ಹೇಳ್ತಾರೆ, ಎಕ್ಸ್ಟ್ರಾರ್ನರಿ ಆ್ಯಕ್ಟರ್ ಹಂಗಾರೆ ಯಾಕೆ? ಅದು ಹೀರೋ ಮೆಟೀರಿಯಲ್ ಅಲ್ಲ. ದೇರ್ ಇಸ್ ಅ ವರ್ಡ್ ವಿಚ್ ವಿ ಆಲ್ವೇಸ್ ಯೂಸ್. ಯು ಆರ್ ನಾಟ್ ಎ ಹೀರೋ ಮೆಟೀರಿಯಲ್, ಯು ಆರ್ ನಾಟ್ ಎ ಹೀರೋಯಿನ್ ಮೆಟೀರಿಯಲ್. ಯಾಕೆ ಅಂದರೆ ಇಟ್ ಈಸ್ ನಾಟ್, ವಿ ಆರ್ ನಾಟ್ ಟೆಲ್ಲಿಂಗ್ ದೆಮ್ ಪರ್ಸ್ನಲಾಗಿ ಹೇಳ್ತಲ್ಲ ನಾವು ಅದನ್ನ. ನಾವು ಯಾಕೆ ಆ ಪದ ಯೂಸ್ ಮಾಡ್ತೀವಿ ಅಂದರೆ ಯೂನಿವರ್ಸಲ್. ಯಾಕೆ ನಮ್ಮ ಬೇಸಿಕ್ಲಿ ನಾವು ಮಾಡ್ತಿದ್ದ ಸಿನಿಮಾ ಎಲ್ಲರೂ ನೋಡಬೇಕು ಅಂತ ಜನರಿಗೆ ನೀವು ಅಕ್ಸೆಪ್ಟ್ ಆಗಬೇಕು. ಆದರೆ ಸ್ವಲ್ಪ ಜನ ನೋಡೋಕ್ಕಿಂತ ಗ್ರೇಟ್, ತುಂಬ ಹ್ಯಾಂಡ್ಸಮ್ ಇರಲ್ಲ, ಆದರೆ ದೇ ಹ್ಯಾವ್ ಬಿಕಮ್ ಸೂಪರ್ ಸ್ಟಾರ್ಸ್. ಯಾಕಂದರೆ ಎಲ್ಲೋ ಏನೋ ಜನರಿಗೆ ಅವ್ರಿಗೆ ಇಷ್ಟ ಆಗಿದೆ. ಒಂದು ಸಲ ಜನರಿಗೆ ವೆದರ್ ಯು ಆರ್ ಲುಕಿಂಗ್ ಗುಡ್, ಯು ಆರ್ ಸ್ಮಾರ್ಟ್ ಲುಕಿಂಗ್ ಆರ್ ಯು ಆರ್ ಬ್ಯೂಟಿಫುಲ್, ಅದೆಲ್ಲ ಇಲ್ಲ. ಯು ಆರ್ ಲೈಕ್ಡ್, ಪೀಪಲ್ ಲೈಕ್ ಯು ಅಂದರೆ ನೀನು ಹೆಂಗಿದ್ರು ಓಕೆ. ನಮಗೆ ಮನೆಯಲ್ಲ ನಡೀತಾ ಇತ್ತು ಡಿಸ್ಕಷನ್ನು, ಜನಗಳ ಅಕ್ಸೆಪ್ಟೆನ್ಸ್ಗೆ ಆ ಎಕ್ಸ್ ಫ್ಯಾಕ್ಟರ್ ಏನು ಅಂತ ಇಲ್ಲಿವರೆಗೂ ಯಾರಿಗೂ ಕ್ರ್ಯಾಕ್ ಮಾಡೋಕ್ಕೆ ಆಗಲ್ಲ. ಕ್ರ್ಯಾಕ್ ಮಾಡೋಕ್ಕೆ ಆಗೋದೇ ಇಲ್ಲ. ಅದನ್ನು ಕ್ರ್ಯಾಕ್ ಮಾಡೋಕ್ಕೂ ಹೋಗ್ಬಾರ್ದು ನಾವು. ಯಾಕಂದರೆ ನಾವು ದೇವರಲ್ಲ. ರಶ್ಮಿ ನಾವು ದೇವ್. ಈಗ ಫಾರ್ ಎಕ್ಸಾಂಪಲ್ ರಶ್ಮಿ, you're a ಗುಡ್ ಲುಕಿಂಗ್ ಬ್ಯೂಟಿಫುಲ್ ಗರ್ಲ್, ಕರೆಕ್ಟ್? ಬಟ್ ನಿನಗಿಂತ ಎಷ್ಟು ಜನ ಚೆನ್ನಾಗಿದ್ದಾರೆ, ನಿನಗಿಂತ ಎಷ್ಟು ಚೆನ್ನಾಗಿ ಮಾತಾಡೋರು ಇದ್ದಾರೆ ನಿನಗಿಂತ. ಬಟ್ ಟುಡೇ ರ್ಯಾಪಿಡ್ ರಶ್ಮಿ ಈಸ್ ಮೋರ್ ಫೇಮಸ್ ದೆನ್ ಸೋ ಮೆನಿ ಅದರ್ ರಶ್ಮೀಸ್. ಅದು ಯಾಕೆ ಅಂತ ನಿಮಗೂ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನೀನು ಆ್ಯಸ್ ಎ ಇಂಡಿವಿಜುವಲ್ ನೀನೇ ಮಾಡ್ತೀಯ. ನಿನ್ನ ವೃತ್ತಿಯಲ್ಲಿ ನಿನ್ನ ಕೆಲಸನ ತುಂಬ ಸಿನ್ಸಿಯರಾಗೆ ಫೋಕಸ್ಸಾಗಿ ಮಾಡ್ತಾಯಿದ್ದೀಯ. ದಟ್ ಈಸ್ ದ ರಿಸಲ್ಟ್, ಫ್ರೂಟ್ ಆಫ್ ದಟ್. ಸೊ ನಮ್ಮ ಚಿಕ್ಕ ವಯಸ್ಸಲ್ಲಿ ಹಂಗೆ ಇತ್ತು. ಇಟ್ ವಾಸ್ ಆಲ್ಸೋ ನಮಗೂ ಅದೇ ಥರ ಎಲ್ಲ ಆಗೋದು. ನನಗೆ ಲೈಫಲ್ಲಿ ಅಪ್ಪ ಫಸ್ಟ್ ಟೈಮ್ ಪಿಕ್ಚರ್ ಫ್ಲಾಪ್ ಆಗಿ ಸ್ವಲ್ಪ ಅಪ್ಸೆಟ್ ನಾನು ನೋಡಿದ್ದು ಅಂದರೆ ವೆನ್ ನೀ ತಂದ ಕಾಣಿಕೆ ಫೇಲ್ಡ್. ಇಟ್ ಈಸ್ ಪ್ರಕಾಶ್ ಮೆಹರಾಸ್ ಶರಾಬಿ. ಸರಿ, ಓಕೆ. ಯಾತಕ್ಕೆ ಅಂದರೆ ಅದ್ರ ಹಿಂದಿನ ಸಿನಿಮಾ ನೀ ಬರೆದ ಕಾದಂಬರಿ ಸೂಪರ್ ಡೂಪರ್ ಹಿಟ್. ಅಪ್ಪ ಫಸ್ಟ್ ಸಿನಿಮಾ ಆಸ್ ಡೈರೆಕ್ಟರ್. ಓಕೆ. ಅದಕ್ಕಿಂತ ಚೆನ್ನಾಗಿ ತೆಗಿಬೇಕು ಅಂತ ಮಾಡಿ ವಿಷ್ಣುವರ್ಧನ್ ಅಂಕಲ್ ಪರ್ಫಾರ್ಮೆನ್ಸ್ ರೆಪರ್ಟರ್, ಅವ್ರ ಆ್ಯಕ್ಟಿಂಗ್ ಟ್ಯಾಲೆಂಟ್ ಟು ದ ಮ್ಯಾಕ್ಸಿಮಮ್. ಅಮಿತಾಬ್ ಬಚ್ಚನ್ನ ಅವರು ಕರ್ನಾಟಕಸ್ ಅಮಿತಾಬ್ ಬಚ್ಚನ್ ಹಿ ವಾಂಟೆಡ್ ಟು ಪ್ರೂವ್. ಆ್ಯಂಡ್ ಅಂಕಲ್ ವಾಸ್ ನಾಟ್ ಕೀನ್ ಆನ್ ದ ಸಿನಿಮಾ. ವಿಷ್ಣು ಸರ್ ನಂಗೆ ಚೆನ್ನಾಗಿ ನೆನಪ ಇದೆ. ಬಾಳದ್ವಾರ್ಕಿ ಅತ್ತ ಹೇಳಿದ್ದು, ಅಪ್ಪ ನಿಂಗೆ ಸುಮ್ಮನೆ ವಿಷ್ಣು ನಾನು ಮಾಡಿಸ್ತೀನಿ ನಿಂಗೆ. ಯಾಕೆ? ದಟ್ ಫಿಲಮ್ ವಾಸ್ ಮೇಡ್ ವಿತ್ ಲಾಟ್ ಆಫ್ ಲವ್ ಆ್ಯಂಡ್ ಪ್ಯಾಷನ್. ಬಟ್ ಆ ಪಿಕ್ಚರ್ ಓಡಲಿಲ್ಲ. ಅಲ್ಲಿಂದ ನಮಗೆ ವಿ ಸ್ಟಾರ್ಟೆಡ್ ಫೀಲಿಂಗ್ ದ ಪಿಂಚ್. ಹೌ ಮನೇಲಿ 4-5 ಕಾರ್ ಇತ್ತು, ಕಾರ್ ಕಮ್ಮಿ ಆಯಿತು. ತಿಂಗಳಿಗೆ 2 ಸಲ ಆಚೆ ಹೋಗ್ತಾಯಿದ್ವಿ, ಅದು ತಿಂಗಳಿಗೆ 1 ಸಲ ಆಯಿತು. ಸೊ ಅಲ್ಲಿಂದ 86ಇಂದ ನಮಗೆ ವಿ ಕುಡ್ ಸಿ ದ ಡಿಫ್ರೆನ್ಸ್. ಸೊ ಅಪ್ಪದೇ ಲಿಸ್ಟ್ ನೋಡ್ತಾ ಇದ್ರೆ ಈಗ ನೆಕ್ಸ್ಟು ನನ್ನ ಫೇವ್ರೆಟ್ 93ನಲ್ಲಿ ಬಂದಿದ್ದು ರಾಯರು ಬಂದರು ಮಾವನ ಮನೆಗೆ. ನಂಗೆ ಇವತ್ತಿಗೂ ಆ ಟಿಂಗ್ ಟಿಂಗ್
ಸೊ ಅವತ್ತಿನ ಕಾಲಕ್ಕೆ ಈ ಥರ ಆ ದುಡ್ಡಿಗೆ ಟಿಂಗ್ ಟಿಂಗ್ ಅನ್ನೋದಾಗಿರಲಿ, ಈ ಥರದ್ದೆಲ್ಲ ಹೊಸತನಗಳನ್ನು ಅಪ್ಪ ಹೇಗೆ ಹುಡುಕ್ತಾ ಇದ್ರು? ಇಫ್ ಐ ಹ್ಯಾವ್ ಟು ಆಸ್ಕ್ ಯು, ಕಣ್ಣು ಮುಚ್ಕೊಂಡು ಥಿಂಕ್ ಅಪ್ಪ ಆನ್ ದ ಸೆಟ್, ವಾಟ್ ಇಸ್ ದ ಫಸ್ಟ್ ಇಮೇಜ್ ಆರ್ ಸೌಂಡ್ ದಟ್ ಯು ವುಡ್ ಪುಟ್ ಔಟ್? ಸೌಂಡ್ಗಿಂತ ಅಪ್ಪ ಬಂದರು ಅಂದರೆ ಎಲ್ಲದು ಎದ್ದು ನಿಂತ್ಕೊಳ್ಳೋರು. Even though he was only 3.5 feet man, he had the aura of a giant. By the time I could realize what is happening, ನನಗೆ ಬುದ್ಧಿ ಬಂದಾಗಿಂದ he was very comfortable. He was not very, ಅದೇ ಅದೇ ಈಗ ತುಂಬ ಜನ ಹೇಳ್ತಾರೆ ನಮ್ಮ ಅಪ್ಪಂಗೆ ಮೈ ಫಾದರ್ ವಾಸ್ arrogant. ತುಂಬ ಅಹಂ ಇತ್ತು ಅವ್ರಿಗೆ, ಅವ್ರ ಹತ್ರ ಆತ. ಬಟ್ ಪ್ರಪಂಚ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ವಾ, ಅಥವಾ ಬೇರೆ ಕರೆಕ್ಟಾಗಿರೋ ಲೆನ್ಸಲ್ಲಿ ಅದನ್ನು ನೋಡಲಿಲ್ವಾ, ಅಥವಾ ವಾಟ್ ಹ್ಯಾಪನ್ಡ್? ಏನಾಯಿತು ನೀವು ನೋಡ್ದಂಗೆ? There are two things I can say, or three things. ಒಂದು, maybe he did not convey his thing properly, or maybe the way he was putting it is what he want to tell. ಅದನ್ನು ಬೇರೆಯವರು may not have taken it as frankness, maybe they would have taken as arrogance. ಬಟ್ ಅಪ್ಪನ ಫ್ರೆಂಡ್ಸ್ ಯಾರು ಇಂಡಸ್ಟ್ರಿನಲ್ಲಿ? ಯಾಕಂದರೆ ಒಂದು ಜನಸಾಮಾನ್ಯಳಾಗಿ ಕೇಳೋದಾದರೆ ಇವತ್ತಿಗೆ ವಿಷ್ಣು ಸರು ಅವೆಲ್ಲ ಒಂದಷ್ಟು ಮಾತಾಡ್ತಾರೆ, ಬಟ್ ಒಳಗಿರೋರಿಗೆ ಗೊತ್ತು ನಿಜ ಸತ್ಯ ವಾಸ್ತವ ಹೇಗಿತ್ತು ಅವತ್ತಿನ ದೋಸ್ತಿಗಳು. See, it's a very dicey question. ಯಾಕೆ ಗೊತ್ತಾ? There is no friends, there is no foe. ಫ್ರೆಂಡ್ಸು ಇಲ್ಲ, ಎನಿಮೀಸು ಇಲ್ಲ ಸಿನಿಮಾದಲ್ಲಿ, ರಾಜಕೀಯದಲ್ಲಿ ಅಂತ ಎಲ್ಲರೂ ಹೇಳ್ತಾರೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯ ಸಕ್ಸಸ್. ಸಕ್ಸಸ್ ಇಸ್ ಆಲ್ವೇಸ್ ಯುವರ್ ಬೆಸ್ಟ್ ಫ್ರೆಂಡ್. When you are successful, everybody are with you, or everybody wants you. Okay? The moment you are a failure, nobody wants to be seen with you, or to be in the good books, or no. Nobody is ವ್ಯವಸ್ಥೆನೇ right. ಹಾಗಿದೆಯಲ್ಲ. Nobody is right, nobody is wrong. It is the way it has to be. ಸೊ ಈ ಸತ್ಯಗಳನ್ನು ಅರಿತು ಅಪ್ಪ ಜರ್ನಿ ಹೇಗೆ ಮುಂದುವರಿಸ್ಕೊಂಡು ಹೋದರು? So, ಹಾಂ, simple. What is it? So everybody were with you only if you have success. So Chase more. Everybody will start chasing success. How will you get success? By making cinema. At one point of time, God has to bless you with a success, with a super success. ಸೊ ಅಪ್ಪ ಇಡೀ ಲೈಫ್ನ ನೋಡಿದ್ದರಲ್ಲಿ ಯಾವ ಒಂದು ಸಕ್ಸಸ್ಸನ್ನು ತುಂಬ ಸೆಲೆಬ್ರೇಟ್ ಮಾಡಿದ್ರು ಅವರು? When I entered in 91, the first success I saw was Aptamitra. Okay? And that Aptamitra was the biggest blockbuster of that time. Okay? So, ನನಗೆ ಫಸ್ಟ್ ಟೈಮ್ ಸಕ್ಸಸ್, ಸಚ್ ಮ್ಯಾಸಿವ್ ಸಕ್ಸಸ್. ಏನಾಯ್ತು ಅವತ್ತು? ಅಂದರೆ ಹೇಗಿತ್ತು? ಇಫ್ ಯು ಕ್ಯಾನ್ ರೀಲಿವ್ ಮತ್ತೆ ಅದನ್ನು. No, you can't really. ಓನ್ಲಿ ಫಾರ್ ವರ್ಡ್ಸ್. No, ಯಾಕಂದರೆ it did not become overnight success. Please understand. ಹೌದಾ? Why the beauty of Aptamitra was that. Why we are not, ನನಗೆ why the success of Aptamitra did not impact me ಅನ್ನೋದಕ್ಕೆ, it was not a overnight success. ಮತ್ತೆ ಶುಕ್ರವಾರ ರಿಲೀಸ್ ಆಯಿತು, ಶನಿವಾರ ಬೆಳಗ್ಗೆ ಬ್ಲಾಕ್ ಬಸ್ಟರ್ ಅಲ್ಲ, ಅದು ಬ್ಲಾಕ್ ಬಸ್ಟರ್ ಆಗಿದ್ದು 6ನೇ ವಾರ ಆದಮೇಲೆ. ಅಲ್ಲಿವರೆಗೂ 5ನೇ ವಾರಕ್ಕೆ 20% ಕಲೆಕ್ಷನ್ ಬಂದುಬಿಟ್ಟಿತ್ತು. ಓ, 6ನೇ ವಾರ ಪಿಕಪ್ ಆಯಿತು, 1 ವರ್ಷ ಹೊಡ್ತು. ಮತ್ತು ಅಪ್ಪನ ಹಾಡುಗಳು ಎಷ್ಟೊಂದು ಇವತ್ತಿಗೂ ಇಟ್ಸ್ ಲೈಕ್ ಒಂದು ರೆಕನರ್. ನನ್ನ ಫೇವ್ರೆಟ್ ಇಸ್ ಪ್ರೇಮ ಪ್ರೀತಿ ನನ್ನುಸಿರು. ಅವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಹಾಡಲ್ಲಿ, ಅಂದರೆ ಬರ್ಸಿದ್ದಾರೆ. ಬಾಳು ಎಂದು ಹೂವಲ್ಲ, ಬಾಳು ಎಂದು ಮುಳ್ಳಲ್ಲ, ಇದೇ ಥರ ಸಾಕಷ್ಟಿದೆ ಪ್ರತಿಯೊಂದು ಪ್ಯಾರಾಗ್ರಾಫಲ್ಲಿ. ವಾಟ್ ಈಸ್ ಲೈಫ್, ಲೈಫ್ ಇಸ್ ಎ ಬ್ಯೂಟಿ, ದೆನ್ ಎಂಜಾಯ್ ಇಟ್ ಐ ಸೇ ಅಂತ ಬರುತ್ತೆ. ಒಂದೊಂದು. ಸೊ ಅಂದರೆ ಅಷ್ಟು ಮುಂಚೆನೇ ಆ ಎಲ್ಲ ರಿಫ್ಲೆಕ್ಷನ್ಸ್ ಎಲ್ಲ ನೋಡ್ದಂಥ ಅವರು ಆಮೇಲೆ ಅದನ್ನು ಲೈಫಿಗೆ ಹೇಗೆ ತೊಗೊಂಡ್ರು ಅಂತ. ದ ಕ್ರೆಡಿಟ್ ಫಾರ್ ದಿಸ್ ಗೋಸ್ ಟು ಚಿ ಉದಯಶಂಕರ್. ಯಾಕಂದರೆ ಐ ರಿಮೆಂಬರ್ ಅಪ್ಪ ಟೆಲ್ಲಿಂಗ್ ದಿಸ್. ಇದು ಆಗಿನ ಕಾಲದಲ್ಲಿ ದ ಲಿರಿಕ್ಸ್ ಇನ್ ಅ ಸಾಂಗ್ ಹ್ಯಾಡ್ ಟು ಬಿ ಸಮಥಿಂಗ್ ಸೆನ್ಸಿಬಲ್.
ವೆರಿ ಸೆನ್ಸಿಬಲ್. ನಾಟ್ ಲೈಕ್ ಟುಡೇ ಸೆನ್ಸೇಷನಲ್ ಅಲ್ಲ, ಸೆನ್ಸಿಬಲ್. ಸೆನ್ಸಿಬಲ್, ನಾಟ್ ಸೆನ್ಸೇಷನಲ್. ಇವತ್ತು ನಾವೆಲ್ಲ ಇವಾಗ ಸಾಂಗ್ ಮಾಡ್ಬೇಕಂದ್ರೆ ಏನಾರೋ ಒಂದು ಹುಕ್ ಇರಬೇಕು ಆ ಸಾಂಗಲ್ಲಿ. ವಿ ನೀಡ್ ಎ ಹುಕ್ 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 ಅಂತಾರೆ. ಆವಾಗ ಹುಕ್ ಬೇಕಾಗಿರಲಿಲ್ಲ, ಅವಾಗ ಬೇಕಾಗಿದ್ದು ಸೆನ್ಸಿಬಿಲಿಟಿ, ಯು ಹ್ಯಾವ್ ಟು ರಿಲೇಟ್ ದ ಟು ಫೀಲ್, ಯೆಸ್. ರಿಲೇಟ್, ಫೀಲ್ ಬೇಕಾಗಿತ್ತು. ಆವಾಗ ವಿ ಹ್ಯಾಡ್ ಎ ವೆರಿ ವೆರಿ ಗ್ರೇಟ್ ಲಿರಿಸಿಸ್ಟ್ ಕಾಲ್ಡ್ ಮಿಸ್ಟರ್ ಚಿ ಉದಯಶಂಕರ್. ವಾಟ್ ಅ ಮ್ಯಾನ್. Okay, so because of that kind of writers, we could make that kind of songs and cinemas. ವಂಡ್ರಿಂಗ್ ನಿಮ್ದು ಇದು ನೋಡ್ತಾ ಇದ್ದಾಗ ಲಿಸ್ಟಲ್ಲಿ ಇವ್ರಗಳ ಜೊತೆಗೆಲ್ಲ ಕಾಂಬಿನೇಷನ್ಸ್ಗಳದೆಲ್ಲ ಮಾತಾಗಿರುತ್ತೆ, ಸಿನಿಮಾ ಮಾಡಬೇಕು. 100% ಕ್ವೈಟ್ ಅ ಫ್ಯೂ ಟೈಮ್ಸ್ ಆಯಿತು. ಬಟ್ ಎಷ್ಟೊಂದು ಕೂಡಿ ಬರಬೇಕು. ಎಲ್ಲೋ ಒಂದು ಕಡೆ ಯು 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 ಟೆನ್ ಟು ಗೋ ಇನ್ ಟು ಎ ಕಂಫರ್ಟ್ ಝೋನ್, ಕಂಫರ್ಟ್ ಲೆವೆಲ್ when you're working. Starts with Appa, continues with me. Appa got comfortable with Vishnuvardhan uncle. ನಮ್ಮ ಜೊತೆ ಪಿಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಳ್ಳ ಕುಳ್ಳ, ಕಿಟ್ಟು ಪುಟ್ಟು. ಅಂಕಲ್ ವಾಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಹೀರೋ. ಓಕೆ, ಅಪ್ಪ ಬಿಗ್ ಫ್ಯಾನ್ ಆಫ್ ಧರ್ಮೇಂದ್ರ. ಆ್ಯಂಡ್ ವಿಷ್ಣುವರ್ಧನ್ ಅಂಕಲ್ ವಾಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಕನ್ನಡ ಧರ್ಮೇಂದ್ರ. ಗುಡ್ ವಾಯ್ಸ್, ಗುಡ್ ಆ್ಯಕ್ಟರ್, ಗುಡ್ ಪರ್ಫಾರ್ಮರ್. ಅಪ್ಪ ವಾಸ್ ವೆರಿ ಕಂಫರ್ಟಬಲ್. ಅಪ್ಪ ಆ್ಯಂಡ್ ಅಂಕಲ್ was became so close. Any film, any story we listen, the hero face will automatically turn into uncle. If you see, 90% of the films with Dwarkesh Chitra made, even though with some other actor, you can see that role was tailor-made for uncle. ಎಸ್. Everybody makes, ಯಾರು ಸಿನಿಮಾ ಡಬ್ಬ ಸಿನಿಮಾ ತೆಗೆಯಲ್ಲ. ಎಲ್ಲರೂ ಒಳ್ಳೆ ಸಿನಿಮಾ ತೆಗಿಬೇಕು ಅಂತ ತೆಗೆಯೋದು. ಬಟ್ ಒಳ್ಳೆ ಸಿನಿಮಾ ಒಂದೊಂದ್ಸಲಿ ಆಗತ್ತೆ, ಒಂದೊಂದು ಸಿನಿಮಾ ಡಬ್ಬ ಆಗತ್ತೆ. ಏನು ಮಾಡೋಕ್ಕಾಗತ್ತೆ? ಲಕ್, ಅ ಟೈಮ್ ಫ್ಯಾಕ್ಟ್ರಿ. ಇವತ್ತು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಕಾಮಿಡಿ ಸಿನಿಮಾ ಓಡ್ತಾ ಇದೆ. ಎಲ್ಲರೂ ಅದೇ ತೆಗಿತಾರೆ. ಯಾರಿಗೋ ಒಬ್ಬನಿಗೆ ಒಂದು ಲಾಂಗ್ ಫಾರ್ ಇದೆ, ಬರೇ ಕಾಮಿಡಿ ಬರ್ತದೆ, ಒಂದು ಎಕ್ಸ್ಟ್ರಾಡನರಿ ಹಾರರ್ ಸಿನಿಮಾ ತೆಗೆಯೋಣ ಅಂದ್ಬಿಟ್ಟು ಒಂದು ಹಾರರ್, ಕರೆಕ್ಟಾಗಿ ಆ ಹಾರರ್ ಸಿನಿಮಾ ಬರೋ ಟೈಮಲ್ಲಿ ಒಂದು 25-30 ಕಾಮಿಡಿ ಬಂದು, ಕಾಮಿಡಿ ಕಂಡ್ರೆ ಅವರ್ಷನ್ ಆಗ್ಬಿಟ್ಟಿದೆ ಜನರಿಗೆ. ಆಯಿತಾ? ಅವ್ರಿಗೊಂದು ದಟ್ ಈಸ್ ಕಾಲ್ಡ್ ವೆರೈಟಿ. ಅದಕ್ಕೋಸ್ಕರ ಮತ್ತೆಲ್ಲ ಆರೇ ಮಾಡಬಾರ್ದು. ಅದು ಯಾವಾಗಲೂ ಹಂಗೆ ಆಗೋದು. ಒಂದು ಆಪ್ತ ಮಿತ್ರ ಬಂದರೆ ನೆಕ್ಸ್ಟ್ ಅದೇ ಥರದ್ದು ಒಂದಷ್ಟು ಬರುತ್ತೆ. ಅದಕ್ಕೆ ಡೈಲಿ ಯೋರ್ ಸ್ಟೇಪಲ್ ಡಯಟ್ ಏನೋ, ಅನ್ನ ಸಾರು ಹುಳಿ ಪಲ್ಯ ಮುದ್ದೆ. ಇದು ಒಂದ್ಸಿನವೇ ಚೈನೀಸ್ ವೆರಿ ನೈಸ್, ಒಂದ್ಸಿನವೇ ಜಾಪನೀಸ್ ವೆರಿ ನೈಸ್, ಒಂದ್ಸಿನವೇ ಇಟಾಲಿಯನ್ ವೆರಿ ನೈಸ್. ಎವ್ರಿ ಡೇ ದಟ್ ಕಾನ್ ಹ್ಯಾಪನ್. The first cinema where from subject to everything which I handled was Aptamitra. ಸೊ ದಟ್ ಅದು ಆಪ್ತ ಮಿತ್ರ ಆಗಿದ್ದು ಫ್ರಮ್ ಅ ವೆರಿ ಅನ್ಕಂಫರ್ಟಬಲ್ ಪೊಸಿಷನ್ ನಿಮಗೆ ಅಲ್ವಾ? Zero. What uncomfortable? Zero. How was Appa looking at his own last few years of his life? He was off cinema last ಅಲ್ಲಿ 19 ಸಿನಿಮಾ ಆದ್ಮೇಲೆ ಕಮ್ಮಿ ಆಯುಷ್ಮಾನ್ ಭವ ಆಗೋಯ್ತು. ಆದ್ಮೇಲೆ ಅಷ್ಟೇನಾ? 19 ಏನು ಮಾಡಿಲ್ವೇ ಅಲ್ವಾ? ಆಪ್ತಮಿತ್ರ ಫಸ್ಟ್ ಸಿನಿಮಾ ವಾಟ್ ವಿ ಮಾಡಿದ್ದು. ನೆಕ್ಸ್ಟ್ ಐ ಪ್ರೊಡ್ಯೂಸ್ ವಾಸ್ ವಿಷ್ಣುವರ್ಧನ. ಮಧ್ಯದಲ್ಲಿ ಐ ಡಿಡ್ ಪ್ರೊಡಕ್ಷನ್ ಫಾರ್ ಚಿ ಗುರುದತ್, ಇದು ದತ್ತ. ದಿ ಎಂಟೈರ್ ಪ್ರೊಡಕ್ಷನ್ ಐ ಡಿಸೈನ್ ಆ್ಯಂಡ್ ಹ್ಯಾಂಡಲ್ ಫಾರ್ ಹಿಮ್. ಆಯಿತಾ? ದೆನ್ ವಿಷ್ಣುವರ್ಧನ ಆದ ತಕ್ಷಣ ಚಾರುಲತಾ ಆದ ತಕ್ಷಣ ಆಟಗಾರ ಆದ ತಕ್ಷಣ ಚೌಕ ಆದ ತಕ್ಷಣ ಅಮ್ಮ ಐ ಲವ್ ಯು ಅಂಡ್ ಇದು. ಆ್ಯಂಡ್ ಇನ್ ಬಿಟ್ವೀನ್ ಐ ಡಿಡ್ ಮಾಣಿಕ್ಯ ಫಾರ್ ಎನ್ ಕುಮಾರ್ ಅಂಡ್ ಸುದೀಪ್. ಲೈಕ್ ಗುರುಗೆ ಹೆಂಗೆ ಸಿನಿಮಾ ಮಾಡಿಕೊಂಡು ಕಂಪ್ಲೀಟ್ A to Z, ಆ ಥರ ಮಾಣಿಕ್ಯ ಮಾಡಿಕೊಟ್ಟೆ. ದೆನ್ ಆಕೆ ಯು ಬೀಂಗ್ ಯು, ಅಷ್ಟೊಂದು ದಶಕಗಳ ಕಾಲ ಅಕ್ರಾಸ್ ಸಿನಿಮಾ, ಅಕ್ರಾಸ್ ಪೀಪಲ್ you've seen ಸ್ಟಾರ್ಸ್, ಸೂಪರ್ ಸ್ಟಾರ್ಸ್, ಅವರ ಸಂಘನ ಹೇಗೆ ಎಂಜಾಯ್ ಮಾಡಿದ್ದೀರಾ? ವಾಟ್ ಆರ್ ಯುವರ್ ಫೇವ್ರೆಟ್ ಟೇಕ್ಅವೇಸ್ ಫ್ರಮ್ ದ್ಯಾಟ್ ಫೇಸ್ ಆಫ್ ಯುವರ್ ಲೈಫ್ ವಿತ್ ಹಿಮ್? lot of good moments, lot of favorites are there in that. One, Vishnuvardhana. Two, because of him I met Rajamouli, so many people. Because because they wanted to make film with him and I was handling him.
ಹೌದು. ಸೊ ಅದರಿಂದ ಐ ಮೆಟ್ ಸೋ ಮೆನಿ ಆಫ್ ದೆಮ್. ಫಸ್ಟ್ ಟೈಮ್ ಯೋಗೀಶ್ ದ್ವಾರ್ಕೀಶ್. ದಟ್ ಮೀನ್ಸ್ ಯೋಗೀಶ್ ನಾನು, ನೆಕ್ಸ್ಟು ದ್ವಾರ್ಕೀಶ್ ನಮ್ಮ ತಂದೆ. ಸೊ ಮೈ ರೆಸ್ಪಾನ್ಸಿಬಿಲಿಟಿ, ಪ್ರಯಾರಿಟಿ ಈಸ್ ಮೈ ಫಾದರ್ಸ್ ಲೆಗಸಿ ಆ್ಯಂಡ್ ಮೈ ಫ್ಯಾಮಿಲಿ. ನಿಜ. So when I joined, he was not too big. But when I left him, he was too big. He had grown. He was known all over India. He had won international awards. And he needs full time. ಸೊ ಆ ಫೇಸಲ್ಲೇ ಅಂತ ನೀವು ಹೇಳಿದ್ದು ರಾಜಮೌಳಿ ಅವ್ರನ್ನು ಕೂಡ meet ಮಾಡಿದ್ದು. Because ಈಗ ಈಗ 2010 ವಿಷ್ಣುವರ್ಧನ, 2011 ಈಗ ಸ್ಟಾರ್ಟೆಡ್, 2012 ಈಗ. ಆ ಟೈಮೆಲ್ಲ ಫುಲ್ ಜೊತೆಗೆ ಇದ್ರಿ. ಅಬ್ಸಲ್ಯೂಟ್ಲಿ. ಶೂಟ್ ಗಿಡಲ್ಲ ಅಲ್ಲೆಲ್ಲ Total. ಅದಕ್ಕೆ ಇಫ್ ಯು ಸಿ ಮೈ ರೆಕಾರ್ಡ್ ಆಲ್ಸೋ, ಐ ಹ್ಯಾವ್ ಮೇಡ್ ಫಿಲ್ಮ್ಸ್ ಓನ್ಲಿ 1 film a year. Because I had to plan in such a way that my thing with Sudeep should not get disturbed. ಹೌದು. ಸೊ 2011 ಆದಮೇಲೆ ನೆಕ್ಸ್ಟು 15 ಬಂದಿದ್ದು ಆಟಗಾರ. ಮಧ್ಯದಲ್ಲಿ ಚಾರುಲತಾ ಬಂತು. 2011 ವಿಷ್ಣುವರ್ಧನ, 2012 ಚಾರುಲತಾ, 2015 ಆಟಗಾರ. ಬಿಕಾಸ್ 2013-14 ಐ ಮೇಡ್ ಇದು ಮಾಣಿಕ್ಯ ಮಾಡಿದ್ವಿ. ಐ ವಾಸ್ ಇನ್ವಾಲ್ವ್ಡ್ ವಿತ್ ಮಾಣಿಕ್ಯ. ಸುದೀಪ್ದು ಬಿಗ್ಗೆಸ್ಟ್ USP is why many of us loved him was his simplicity. ಸುದೀಪ್ ಸಿಂಪಲ್ ಅಂದರೆ 90% ಯಾರೂ ನಂಬಲ್ಲ. ಯಾಕೆ? ಬಿಕಾಸ್ ಫಾರ್ ಹಿಮ್ ಸುದೀಪ್ ಈಸ್, ಎಲ್ಲರಿಗೂ ಸುದೀಪ್ ಅಂದರೆ ಒಂದು ವೆರಿ ಟವರಿಂಗ್ ಪರ್ಸ್ನಾಲಿಟಿ, ವೆರಿ ಇದನ್ನು. ಸುದೀಪ್ ವಾಸ್ ಅ ವೆರಿ ಸಿಂಪಲ್ ಗೈ. ಓನ್ಲಿ he was very simple guy. Sometimes his requirement for cinema was complicated. ಯಾವ ಬಾಂಡ್ ನಿಮಗೆ ಸಿನಿಮಾ ಇಂಡಸ್ಟ್ರಿನಲ್ಲಿ, ನಿಮಗೆ ಪರ್ಸ್ನಲಿ ಇಟ್ ಹ್ಯಾಸ್ ಸರ್ವೈವ್ಡ್ ಡೆಕೆಡ್ಸ್? ಲೈಕ್ ಒಂದು ನನಗೆ ಗೊತ್ತಿರೋ ಹಂಗೆ ಚಿರು ವಾಸ್ ವೆರಿ ಕ್ಲೋಸ್ ಟು ಯು. I was about to tell that name. ನಾನು ನೋಡಿದ ಬೆಸ್ಟ್ ಬಾಯ್. ಬೆಸ್ಟ್ ಬಾಯ್ ಅಂದರೆ ಬೆಸ್ಟ್ ಬಾಯ್, ದ ಬೆಸ್ಟ್ ಬಾಯ್. ಯಾಕಂದರೆ ಒಂದು ಲವ್ಲಿ ಬಾಯ್, ವೆರಿ ಜೆನ್ಯೂನ್ ಫೆಲೋ. ಆ್ಯಂಡ್ ನನಗೂ ಅವನಿಗೂ ದ ಬಾಂಡಿಂಗ್ ವಾಸ್ ಡಿಫ್ರೆಂಟ್, ಅಂದರೆ absolutely different. Zero ego. We never had ego. And one beauty about him was we never gossiped. We used to meet ತಿಂಗಳಿಗೆ 1 ಸಲ 2 ಸಲ ಅವ್ರ ಮನೇಲಿ ಕುಡಿತಾದ್ವಿ ಇಬ್ಬರೇ. ಸಮ್ಟೈಮ್ಸ್ ಯಾರು ಬೇರೆಯವ್ರು ಜಾಯ್ನ್ ಆಗೋರು. ನಮ್ಮ ಡೆಂಟಿಸ್ಟ್ ಹರೀಶ್ ಅಂತ ಇದ್ದ, GK, ದೇ ಯೂಸ್ ಟು ಕಮ್ ಸಮ್ಟೈಮ್ಸ್. ಇಲ್ಲ ಅಂದರೆ ನಾನು ಅವನು ಇಬ್ಬರೇ ಚೆನ್ನಾಗಿ 2 ವಾರ ಆಯಿತು, ಲೆಟ್ ಅಸ್ ಕಾಲ್ ಇಟ್ ಡೇ ಅಂದ್ಬಿಟ್ಟು, ಸರಿ 1 ಫಾರ್ ದಿ ರೋಡ್ ಬಿಫೋರ್ ವಿ ಗೋ ಸ್ಲೀಪ್ ಅಂದ್ಬಿಟ್ಟು ಇಬ್ಬರು ಒಂದು ಸಿಗ್ರೆಟ್ ಹಚ್ಚಿದ್ವಿ. ಆ ಸಿಗ್ರೆಟ್ ಸೇರ್ಬೇಕಾದ್ರೆ ಸ್ಮಾಲ್ ಏನು ಮಾಡ್ತದೆ ಈಗ ಅಂದ. ಐ ಸೆಡ್ ಇಲ್ಲ ಕಣೋ, ಈ ಥರ ಒಂದು ಚೈತನ್ಯ ಅಂತ ಒಂದು ಡೈರೆಕ್ಟರ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿದ್ದೆ, ಅವ್ರನ್ನ ಕಥೆ ಹೇಳಿದ್ದಾರೆ, ಸಮಥಿಂಗ್ ಟೋಟ್ಲಿ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂದೆ. ಏನು ಅಂದ. ಕಥೆ ಹೇಳಿದೆ. ಬೆಳಗ್ಗೆ 2:30-3 ಗಂಟೆ. ಸ್ಮಾಲಿ ನಾ ಮಾಡ್ತೀನೋ ಅಂದ. ಕಮರ್ಷಿಯಲ್ ಸಿನಿಮಾ ಅಲ್ಲ ಕಣೋ, ಟೋಟ್ಲಿ ನಾನ್ ಕಮರ್ಷಿಯಲ್. ಹೆಂಗೋ ಸ್ಮಾಲಿ ನಾನು ಮಾಡ್ತೀನೋ, ನಾನು ಚೆನ್ನಾಗಿರು, ನಾನು ಡೈರೆಕ್ಟ್ರ್ ಕೇಳ್ಕೊತೀನಿ. ಅಟ್ ದ ಎಂಡ್ ಆಫ್ ದ ಡೇ ಈಸ್ ದ ಕ್ಯಾಪ್ಟನ್. ಅವ್ರು ಓಕೆ ಅನ್ಬೇಕು. ನಾನು ಚಾಯ್ನ ಕೇಳಿಬಿಟ್ಟು ನಿಂಗೆ ಹೇಳ್ತೀನಿ ಅಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ಕಾಲ್ ಚಾಯ್ ಆ್ಯಂಡ್ ಟೋಲ್ಡ್ ಚಾಯ್ ಈ ಥರ ಚುರು ಮಾಡ್ತೀನಿ ಅಂತ ಸೆಟ್ ಆಗ್ತಾನೆ, ಏನು ಕತೆ ಅಂದ್ಬಿಟ್ಟು. ಇಲ್ಲ ಇವಣ್ಣ ಸೆಟ್ ಆಗ್ತಾನೆ, ಮಾಡಿಸ್ಬೋದು. ನಾವು ಒಂದು ಆ್ಯಡ್ ಮಾಡಿದ್ದೆ, ಚುರು ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಡೇ ನೈಟ್ ಮತ್ತೆ ನಾನು ಚಿರು ಚಾಯ್ ವಿ ಸ್ಯಾಟ್ ಡೌನ್ ಒಂದು ಹೋಲ್ ನೈಟ್. ಮತ್ತೆ 12:30-1 ಗಂಟೆ ತನಕ ಕುಡಿದು ಪಾರ್ಟಿ ಮಾಡಿ ಡಿಸ್ಕಸ್ ಮಾಡಿ 7 ಗಂಟೆ ಮೇಲೆ ಏನು ಮಾಡಿ ದೆನ್ ಈ ಕೇಮ್ ಆನ್ ಬೋರ್ಡ್. ಸೊ ದಟ್ ಬಾಂಡಿಂಗ್ ಇಟ್ ವಾಸ್ ನಾಟ್ ಪ್ರೊಫೆಷನಲ್. ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೂ ಅವನಿಗೂ. ಅರ್ಥ ಆಯ್ತಾ? ಇಟ್ ವಾಸ್ ಜಸ್ಟ್ ಆ್ಯಂಡ್ ದ ಬಾಂಡ್ ವಿಚ್ ಕ್ರಿಯೇಟೆಡ್ ಲೈಕ್ ದಟ್ ಸ್ಟೇಟ್ ಟಿಲ್ ದಿ ಎಂಡ್. ನನಗೆ ಮಿಸ್ ಆಗಲಿಲ್ಲ. ಅದಕ್ಕೆ ನಾನು ಎಷ್ಟೊಂದು ಇಂಟರ್ವ್ಯೂ ಹೇಳ್ಬಿಟ್ಟಿದ್ದೀನಿ. ಲೂಸಿಂಗ್ 16-18 crores in 2-3 films is not my loss.
ಆಯುಷ್ಮಾನ್ ಭವಾಯಿಂದ ನನಗೆ ಲಾಸ್ ಅಲ್ಲ. ಓಕೆ, ಸಿನಿಮಾ ಡಬ್ಬ ಆಯಿತು, ಐ ಲಾಸ್ಟ್ ಮನಿ. ಇಟ್ಸ್ ನಾಟ್ ಅ ಲಾಸ್ ಫಾರ್ ಮೀ. ಲಾಸ್ ಫಾರ್ ಮೀ ಈಸ್ ಚಿರು. ಮೆಂಟಲಿ ನಿಮ್ಗೆ ಹಂಗಿರೋ There is not a single day where I don't think of him. If he was there, I would have done a lot of other things. See, he was not only my hero. I used to call him my blue-eyed boy. He was always, will always be my blue-eyed boy. My first thing is, there is no alternative to Chiru. He was a good friend. He was like a younger brother. We used to have ball of a time. ಗಲಾಟೆ ಅಂದರೆ ಹಂಗಿಂಗಲ್ಲ ಗಲಾಟೆ. ಆ್ಯಂಡ್ ಇನ್ನೊಂದು, ಅವನಿಗೆ ನಮ್ಮ ಕಂಪ್ನಿ ಮೇಲೆ ಅವನಿಗೊಂದು ಓನರ್ಶಿಪ್ ಇತ್ತು. ಹಿ ಆಲ್ವೇಸ್ ಸೆಟ್ ದ್ವಾರಕೀಶ್ ಚಿತ್ರ ಇಸ್ ಮೈ ಕಂಪನಿ. ಈಗ ಯಾವ ಮೋಡಲ್ಲಿ ಸರ್ ಲೈಫ್? ವಾಟ್ ಇಸ್ ದ ನೆಕ್ಸ್ಟ್ ಇದು ವಿಷನ್? Now I'm in a mode of daily battle. Every day is a battle for me to fight the battle and win the battle. End is we have to win the war. So what is the battle you are battling, and what is the war? Whatever the loans I have to clear. I have to fight the battle. I have to do it. Until next time, ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, signing out of another episode of Just Curious ಕನ್ನಡ. Continue to stay curious. ಎಲ್ಲಿ ಕ್ಯೂರಿಯಾಸಿಟಿ ಇರುತ್ತೋ ಅಲ್ಲಿ ಬೆಳವಣಿಗೆ ಇರುತ್ತೆ. ಎಲ್ಲಿ ಬೆಳವಣಿಗೆ ಇರುತ್ತೋ ಬದುಕು ಯಾವಾಗಲೂ ಹಸಿರಾಗಿರುತ್ತೆ. ಹೋಗ್ಬಿಟ್ಟು ಬರಲಾ?